ಶಿವನೇ, ಈ ವಿಷಯ ಎಲ್ಲ ಇವಳಿಗೆ ಹೇಗೆ ಗೊತ್ತಾಯ್ತಮ್ಮ? ನೀನೇ ಏನೋ ಎಡವಟ್ಟು ಮಾಡಿ ಆ ಜಾಸ್ಮಿನ್ಗೆ ಸಿಕ್ಕಾಕೊಂಡಿದ್ಯಾ? ಇಲ್ಲಮ್ಮ, ಇದನ್ನೆಲ್ಲ ಚಕ್ರಿ ಕಂಡಿಡ್ದು ಜಾಸ್ಮಿನ್ಗೆ ಹೇಳಿರ್ತಾನೆ. ಹೌದೇನೆ? ಅವನ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನು ಕ್ರಿಮಿನಲ್ ಅಮ್ಮ. ನಾವು ಚಾಪೆ ಕೆಳಗೆ ತುರಿದ್ರೆ ಅವ್ನು ರಂಗೋಲಿ ಕೆಳಗೆ ತೂರ್ತಾನೆ ಅಂತ ಚಾಣಕ್ಷ ನನ್ನ ಮಗ ಅವನು. ಹೌದಾ? ನನಗಿಂತ ಕಿರಿಮಿನಲ್ಲ ಅವನು. ನನ್ನ ಪ್ಲಾನೇ ಉಲ್ಟಾ ಮಾಡ್ತಾನ. ನೋಡ್ತಾ ಇರು, ಅವನಿಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ನಾನು ಕಂಡುಹಿಡಿತೀನಿ. ಅಯ್ಯೋ, ಅವ್ನಿಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ಕಂಡುಹಿಡಿದ ಆಮೇಲೆ ಇರಲಿ. ಈಗ ಅವನು ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂತಾನಲ್ಲ, ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಯು ಡೋಂಟ್ ಥಿಂಕ್ ಶಕು. ಸಾವು ಹತ್ರ ಬಂದಾಗಲೇ ಮತ್ತೆ ಮತ್ತೆ ಬಂದು ಸಾವಿನ ಸುಳಿಗೆ ಸಿಕ್ಕಾಕೊಳ್ಳೋದು. ದೀಪದ ಬೆಳಕಿಗೆ ಮಿಂಚುಳ ಬಂದ ಹಾಗೆ. ಅಬ್ಬಬ್ಬಬ್ಬಬ್ಬಾ, ಏನ್ರಿ ಅರ್ಪಿತಾ ಇದು? ನಿಮ್ಮ ಮೇಕಪ್ಪು ಗೆಟಪ್ಪು ಎಲ್ಲ ಚೇಂಜ್ ಆಗೋಗಿದೆ. ಏನ್ ಸಮಾಚಾರ? ನಾನು ಅನ್ಕೊಂಡ ಹಾಗೆ ಆರ್ತಿ ಸಾಯೋ ಸ್ಟೇಜಿಗೆ ಬಂದಾಯಿತು. ಇನ್ನೇನಿದ್ರು ನಾನು ಸೂರ್ಯ ಅವರು ಜೊತೆಯಾಗಿ ಜೀವನ ಮಾಡೋದಷ್ಟೇ ಬಾಕಿ. ಸ್ಟೇಷನಿಂದ ಫೋನ್ ಬಂದಿತ್ತು. ಆರ್ತಿಗೆ ನೀನು ಮಾಡಿರೋ ಸ್ಪ್ರೇಯಿಂದಾಗಿ ಅವಳ ಬಾಡಿನಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಗೊತ್ತಾಯಿತು. ಹಾಗೆಯೇ ಅವಳು ತಾನಾಗೆ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನೋ ವಿಚಾರನೂ ನನಗೆ ತಿಳಿತು. ಅದೇ ಥರ ಡಾಕ್ಟ್ರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಇನ್ಸ್ಪೆಕ್ಟ್ರು ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಇನ್ನು ಪ್ರಜ್ಞೆ ಕಳ್ಕೊಂಡಿರೋ ಆ ಆರ್ತಿನೇ ಎಚ್ಚರವಾಗಿ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರು ಯಾರೂ ನಂಬಲ್ಲ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಹಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ಎಲ್ಲಿ ಈ ವಿಷಯ ನನ್ನ ತಲೆಗೆ ಬಂದ್ಬಿಡ್ತು ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಸದ್ಯ ಡಾಕ್ಟ್ರೇ ಆತ್ಮಹತ್ಯೆ ಅಂತ ಹೇಳಿದ್ದು ಒಳ್ಳೇದೇ ಆಯ್ತು.